ಸೊ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಇವತ್ತು ಮತ್ತೆ ವಿಡಿಯೋ ರೆಸ್ಯೂಮ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ. ಸೊ ಇವತ್ತು ನೀವು ತಮ್ಮನೇರಲ್ಲಿ ನೋಡಿರೋ ಹಾಗೆ ಪನ್ನೀರ್ ಗೀ ರೋಸ್ಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್. ಸೊ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ಇವಾಗ ನಾನು ಗೀ ರೋಸ್ಟ್ ಮಾಡೋಕ್ಕೆ ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಇದು ಹುಣಸೆಹಣ್ಣು, ಉದ್ದಿನಬೇಳೆ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಲವಂಗ, ಇದು ಏಲಕ್ಕಿ, ಮೆಣಸು, ಚಕ್ಕೆ, ಮೆಂತ್ಯ ಸ್ವಲ್ಪ ಇದು ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ. ಇದು ಗೋಡಂಬಿ, ಆಮೇಲೆ ಒಣಮೆಣ್ಸಿನ್ಕಾಯಿ, ಇದು ಧನ್ಯ. ನಿಮ್ಗೆ ಅಕಸ್ಮಾತ್ ಧನ್ಯ ಪುಡಿ ಬೇಕು ಅಂದರೆ ಧನ್ಯ ಪುಡಿನೂ ಹಾಕೋಬೋದು, ಇದನ್ನು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬೆಲ್ಲ. ಸೊ ಇವಾಗ ಇಷ್ಟು ಐಟಮ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದನ್ನ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ಇವಾಗ ಒಂದು ತವಾ ಇಟ್ಕೊಂಡಿದ್ದೀನಿ. ಇದನ್ನು ಎಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಒಂದೇ. ಫಸ್ಟ್ ನಾವು ಉದ್ದಿನಬೇಳೆ ಫ್ರೈ ಮಾಡ್ಕೋತಾ ಇದ್ದೀವಿ. ಇದನ್ನು ಫುಲ್ ಲೋ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗೋ ತನಕ, ಹಸಿ ವಾಸನೆ ಹೋಗಿ ಗಮ್ ಅನ್ನೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಈಗ ನೋಡಿ ಲೈಟ್ ಕಲರ್ ಇದೆ ಅಲ್ವಾ, ಇದು ಫ್ರೈ ಮಾಡ್ಕೋತಾ ಸ್ವಲ್ಪ ಬ್ರೌನ್ ಕಲರ್ ಆಗಿ ಟರ್ನ್ ಆಗುತ್ತೆ. ಅಲ್ಲಿ ತನಕ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಆಮೇಲೆ ಕೈ ಬಿಡದೇ ಇರೋ ಥರ ಫ್ರೈ ಮಾಡಿ, ಇಲ್ಲಾಂದರೆ ಕೈ ಬಿಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಕೈ ಬಿಡದೇ ಇರೋ ಥರ ಫ್ರೈ ಮಾಡಿ. ನೋಡಿ, ನಿಮಗೆ ಆಲ್ರೆಡಿ ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇರಬೇಕು. ಬ್ರೌನ್ ಆಗಕ್ಕೆ ಬಂದಿದೆ. ಇದನ್ನು ಒಂದೇ ಐಟಮ್ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಕೆಲವುದು ಬೇಗ ಸೀದೋಗುತ್ತೆ, ಇನ್ನು ಕೆಲವುದು ಆಗಿರಲ್ಲ. ಸೊ ಒಂದೇ ಐಟಮ್ನ ಫ್ರೈ ಮಾಡ್ಕೋಬೇಕು. ಇವಾಗ ಇದಾಗಿದೆ, ಇದನ್ನು ಒಂದು ಪಾತ್ರೆಗೆ ತೊಗೊಳ್ಳೋಣ. ನೆಕ್ಸ್ಟು ಜೀರಿಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಜೀರಿಗೆ ಹೆಂಗಪ್ಪ ಗೊತ್ತಾಗುತ್ತೆ ಫ್ರೈ ಆಗಿದೆ ಅಂದರೆ, ಅದು ಹಸಿ ವಾಸನೆ ಹೋಗುತ್ತೆ, ಆಮೇಲೆ ಚಟ್ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕಲರ್ ಕೂಡ ತುಂಬ ಲೈಟಾಗಿ ಸ್ವಲ್ಪ ಡಾರ್ಕ್ ಆಗ್ತಾ ಬರುತ್ತೆ. ಸೊ ಅಲ್ಲಿ ತನಕ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದನ್ನೆಲ್ಲ ಒಂದು 10 ಇಲ್ಲ 15 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು, ಅಷ್ಟೊತ್ತೊಳಗೆ ಬೇಗ ಫ್ರೈ ಆಗೋಗಿರುತ್ತೆ. ಸೊ ನೆಕ್ಸ್ಟು ಇಲ್ಲಿ ಮಸಾಲ ಐಟಮ್ ಚಕ್ಕೆ, ಲವಂಗ, ಮೆಣಸು ಮತ್ತು ಏಲಕ್ಕಿ ಇಷ್ಟನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದೂ ಅಷ್ಟೇ ಒಂದು 10 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಹಸಿ ವಾಸನೆ ಹೋಗಿ ನಾವು ಪಲಾವ್ಗೆ ಒಗ್ಗರಣೆ ಹಾಕಿದಾಗ ಹೆಂಗೆ ಗಮ್ ಅಂತ ಸ್ಮೆಲ್ ಬರುತ್ತೋ ಅದೇ ಥರ ಸ್ಮೆಲ್ ಬರುತ್ತೆ. ಸೊ ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದು ಕೂಡ ಆಗಿದೆ. ಇದನ್ನು ಒಂದು ಪಾತ್ರೆಗೆ ತೊಗೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಮೆಂತ್ಯ ಫ್ರೈ ಮಾಡ್ಕೋತಾ ಇದ್ದೀನಿ. ಮೆಂತ್ಯ ಕಾಳು ಹಾಕ್ಕೊಂಡಿರೋದು 4-5, ಜಾಸ್ತಿ ಹಾಕ್ಕೋಬೇಡಿ. ಜಾಸ್ತಿ ಮೆಂತ್ಯ ಕಾಳು ಹಾಕ್ಕೊಂಡ್ರೆ ಕಹಿ ಬಂದ್ಬಿಡುತ್ತೆ. ಸೊ ಇದು ಫ್ಲೇವರ್ಗೋಸ್ಕರ ಮಾತ್ರ ಇಷ್ಟು ಫ್ರೈ ಮಾಡ್ಕೋತಾ ಇದ್ದೀವಿ. ಇದೂ ಅಷ್ಟೇ ಚಟ್ ಅಂತ ಆಗುತ್ತೆ. ಸೊ ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಸ್ವಲ್ಪ ಧನ್ಯ. ನೀವಾಗ ಬೇಕಾದರೆ ಧನ್ಯ ಪುಡಿನೂ ಹಾಕೋಬೋದು, ಬಟ್ ಫ್ರೆಶ್ಶಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಜಾಸ್ತಿ ಇರುತ್ತೆ, ಟೇಸ್ಟು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಧನ್ಯನೂ ಫ್ರೈ ಮಾಡ್ಕೋಬೇಕು. ಧನ್ಯನೂ ಚಟ್ ಅಂತ ಸೌಂಡ್ ಬರುತ್ತೆ ಫ್ರೈ ಆಗ್ತಾ. ಹಾಗೆ ಸ್ಮೆಲ್ ಕೂಡ ಹಸಿ ಸ್ಮೆಲ್ ಹೋಗಿ ನಿಮಗೆ ಗಮ್ ಅಂತ ವಾಸನೆ ಬರುತ್ತೆ. ಸೊ ಅಲ್ಲಿ ತನಕ ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಸೊ ಇವಾಗ ಆಲ್ಮೋಸ್ಟ್ ಧನ್ಯನೂ ಆಗಿದೆ. ನಿಮಗೆ ಕಲರ್ ಡಿಫ್ರೆನ್ಸ್ ನೋಡಿದ್ರೇ ಗೊತ್ತಾಗ್ಬೋದು. ಮುಂಚೆ ಹಾಕಿದಾಗ ಹೆಂಗೆ ಹಸಿ ಇತ್ತು, ಇವಾಗ ಆಲ್ಮೋಸ್ಟ್ ಕಲರ್ ಎಲ್ಲ ಚೇಂಜ್ ಆಗಿದೆ. ಸೊ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಲ್ಲಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಹಾಕಿದ್ರೆ ಕಲರ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸೊ ನೀವು ಬ್ಯಾಡ್ಗೆ ಮೆಣ್ಸಿನ್ಕಾಯಿನೇ ತೊಗೋಬೇಕು. ಇದನ್ನು ಈವನಾಗಿ ಸ್ಪ್ರೆಡ್ ಮಾಡಿಕೊಂಡು ಫ್ರೈ ಮಾಡಬೇಕು ಒಣಮೆಣ್ಸಿನ್ಕಾಯಿ, ಇಲ್ಲಾಂದರೆ ಒಂದೊಂದು ಹಸಿ ಇರುತ್ತೆ, ಆಮೇಲೆ ಘಾಟ್ ಬಂದುಬಿಡುತ್ತೆ. ಸೊ ಇದನ್ನು ಫುಲ್ಲು ಲೋ ಫ್ಲೇಮ್, ಇಲ್ಲಾಂದರೆ ಅಕಸ್ಮಾತ್ ತವಾ ಜಾಸ್ತಿ ಬಿಸಿ ಇದೆ ಅಂದರೆ ಇದನ್ನು ಆಫ್ ಮಾಡಿಬಿಟ್ಟೆ ಸ್ವಲ್ಪ ನೀಟಾಗೆ ತವಾನ ಆಫ್ ಮಾಡಿಬಿಟ್ಟೆ ಫ್ರೈ ಮಾಡ್ಕೊಳ್ಳಿ. ಇದೂ ಅಷ್ಟೇ ಅರೋಮಾ ಘಮ್ ಅಂತ ಬರಬೇಕು, ಅಲ್ಲಿ ತನಕ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ಇದನ್ನೆಲ್ಲ. ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ. ಇದನ್ನು ಒಂದು ಕಂಟೇರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಸೊ ನಾನಿಲ್ಲಿ ಫ್ರೈ ಮಾಡಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ, ಏನೇನು ಐಟಮ್ ಫ್ರೈ ಮಾಡ್ಕೊಂಡಿದ್ನೋ ಅದನ್ನೆಲ್ಲ ಮಿಕ್ಸಿಗೆ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಫ್ರೈ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಟ್ಬಿಟ್ಟೆ ರುಬ್ಕೋಬೇಕು. ಸೊ ನೆಕ್ಸ್ಟು ಆಮೇಲೆ ಮಸಾಲ ಐಟಮ್ಸ್ ಅಲ್ಲಿ ತೋರಿಸಿದ್ನಲ್ಲ, ಸೊ ಅದನ್ನು ಕೂಡ ಇದೇ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಲ್ಲ. ಸೊ ಇಷ್ಟು ಐಟಮ್ನು ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಗೋಡಂಬಿ ಏನೇನು ತೋರಿಸಿದ್ನೋ ಅವಾಗ
ಎಲ್ಲ ಐಟಮ್ಸ್ನ ಹಾಕ್ಕೊಂಡು ಇದನ್ನು ಹೆಂಗೆ ರುಬ್ಬಬೇಕು ಅಂದರೆ ಒಂದು ಸ್ವಲ್ಪನೇ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ಕೋಬೋದು, ಸ್ವಲ್ಪನೇ ನೀರು ಹಾಕ್ಕೊಂಡು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪನೇ ರುಬ್ತಾ ಇರಬೇಕು. ಇದು ಫೈನ್ ಪೇಸ್ಟ್ ಆಗೋ ತನಕ ಕಂಪ್ಲೀಟಾಗೆ ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗಿರಬೇಕು, ಅಲ್ಲಿ ತನಕ ರುಬ್ಕೋಬೇಕು. ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಗ್ರೈಂಡ್ ಮಾಡಿ, ಗ್ರೈಂಡ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತಿಕ್ಕ ಪೇಸ್ಟ್ ಇರಬೇಕು. ಸೊ ಇದನ್ನು ರುಬ್ಕೊಳ್ಳೋ ಅಷ್ಟರಲ್ಲಿ ಈ ಸೈಡಲ್ಲಿ ಇನ್ನೊಂದು ಸೈಡಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ. ಸೊ ಈ ಪನ್ನೀರನ್ನ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಇದನ್ನು ನಾನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು. ನಾನಿವತ್ತು ಟ್ರಯಾಂಗಲ್ ಮತ್ತು ಬಾಕ್ಸ್ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು. ಸೊ ಈ ಥರ ಪನ್ನೀರ್ ಕ್ಯೂಬ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಯಾವ ಡಿಸೈನ್ ಇಷ್ಟನೋ ಅದೇ ಸೈಜಲ್ಲಿ ಕೂಡ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಈ ಸೈಜಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಕಂಫರ್ಟೇಬಲ್ ಇದೆಯೋ ಆ ಸೈಜ್ ಕಟ್ ಮಾಡ್ಕೋಬೋದು. ಇನ್ನೊಂದು ಸೈಡಲ್ಲಿ ಈ ಕಡೆ ಮಸಾಲೆ ರುಬ್ಕೊಂಡಿದ್ದೀವಿ. ಸೊ ಮಸಾಲೆ ನೋಡಿ ಎಷ್ಟು ತಿಕ್ಕಾಗಿದೆ ಮತ್ತು ಎಷ್ಟು ಫೈನ್ ಪೇಸ್ಟ್ ಆಗಿದೆ. ಸೊ ಮೇನ್ ಬೇಕಾಗಿರೋದೇ ಈ ಮಸಾಲೆ ಫೈನ್ ಪೇಸ್ಟ್ ಆಗಬೇಕು. ತರಿ ಇದ್ದರೆ ಅದು ಗ್ರೇವಿಗೆ ಅಷ್ಟು ಸರಿ ಹೋಗಲ್ಲ, ಬಿಕಾಸ್ ನಾವು ಅಡಿಷ್ನಲಾಗಿ ಜಾಸ್ತಿ ಏನು ಮಸಾಲೆ ಹಾಕಲ್ಲ, ಇದೇ ಗ್ರೇವಿ ನಮ್ಮದು. ಅದಕ್ಕೆ ಇದು ಕನ್ಸಿಸ್ಟೆನ್ಸಿ ಒಂದ್ಸತಿ ತೋರಿಸ್ತೀನಿ ನೋಡಿ. ಸೊ ಈ ಥರ ಫೈನ್ ಪೇಸ್ಟ್ ಆಗಿರಬೇಕು. ಆಮೇಲೆ ಎಷ್ಟು ಸಾಧ್ಯನೋ ಅಷ್ಟು ತಿಕ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಫುಲ್ಲು ನುಣ್ಣಗಾಗಿದೆ, ಒಂದು ಚೂರು ಕೂಡ ತರಿ ಇಲ್ಲ, ಈ ಥರ ಫೈನ್ ಪೇಸ್ಟ್ ಆಗಬೇಕು. ಸೊ ನೆಕ್ಸ್ಟ್ ಇವಾಗ ಗ್ರೇವಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಒಂದು ಬಾಣಲಿ ತೊಗೊಂಡಿದ್ದೀನಿ ನಾನು, ನಿಮಗೆ ಯಾವ್ದು ಕಂಫರ್ಟೇಬಲೋ ಅದು ತೊಗೋಬೋದು. ಸೊ ಬಾಣಲಿಯಲ್ಲಿರೋ ನೀರೆಲ್ಲ ಡ್ರೈ ಆದಮೇಲೆ ನಾನು 1 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಫಸ್ಟು. ಇದು ಆ್ಯಕ್ಚುಲಿ ನಿಮಗೆ ಬರೀ ಎಣ್ಣೆ ಫ್ಲೇವರ್ ಇಷ್ಟ ಆಗಲ್ಲ, ತುಪ್ಪ ಅದಲ್ಲೇ ಮಾಡಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ತುಪ್ಪ. ನೀವು ಎಷ್ಟು ತುಪ್ಪ ಹಾಕ್ತಿರೋ ಅಷ್ಟು ಟೇಸ್ಟಾಗಿರುತ್ತೆ. ನೆಕ್ಸ್ಟು ಇಲ್ಲಿ 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಈಗ 2 ಸ್ಪೂನ್ ತುಪ್ಪ ಹಾಕಿಸ್ಕೊಂಡು ಚೆನ್ನಾಗಿ ಎಣ್ಣೆ ಮತ್ತು ತುಪ್ಪ ಕರಗಲಿ. ನೆಕ್ಸ್ಟು ಇವಾಗ ಪನ್ನೀರ್ ಕ್ಯೂಬ್ಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡೋಣ. ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಒಂದು 5 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ಇದು ಲೈಟಾಗೆ ಕಲರ್ ಚೇಂಜ್ ಆಗುತ್ತೆ, ಅಂದರೆ ತುಪ್ಪ ಎಲ್ಲ ಪನ್ನೀರ್ಗೆ ಅಬ್ಸರ್ವ್ ಆಗಿಬಿಟ್ಟು ಕಲರ್ ಚೇಂಜ್ ಆಗುತ್ತೆ. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು. ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಲೈಟಾಗಿ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಾಯಿದೆ. ಸೊ ಇದು ಇನ್ನೇನು ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಸೊ ಇವಾಗ ನಾವು ನೆಕ್ಸ್ಟ್ ಇದೇ ಬಾಣಲೆಯಲ್ಲೇ ರುಬ್ಬಿರುವಂತಹ ಪೇಸ್ಟ್ನ ಹಾಕ್ಕೋಬೇಕು. ಸೊ ಫಸ್ಟು ಪನ್ನೀರನ್ನ ನೀಟಾಗಿ ತಗೊಳ್ಳೋಣ, ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ನಾವು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಇದೇ ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಫುಲ್ಲು ಮಸಾಲೆ ಹಾಕ್ಕೊಳ್ಳಿ. ಆಮೇಲೆ ಎಣ್ಣೆ ಜಾಸ್ತಿ ಇದೆ ಅಥವಾ ತುಪ್ಪ ಜಾಸ್ತಿ ಇದೆ ಅಂದ್ಕೋಬೇಡಿ, ಇದು ಮಸಾಲೆಗೆ ನಾವು ಫ್ರೈ ಮಾಡ್ತಾ ಅಬ್ಸರ್ವ್ ಆಗುತ್ತೆ, ಅದನ್ನು ತೋರಿಸ್ತೀನಿ. ಸೊ ಫಸ್ಟು ನೀಟಾಗಿ ಎಷ್ಟು ಸಾಧ್ಯನೋ ಅಷ್ಟು ಮಸಾಲೆನ, ಇದಕ್ಕೆ ನೀರೇನು ಮಿಕ್ಸ್ ಮಾಡಬೇಡಿ, ತಿಕ್ಕ ಪೇಸ್ಟೇ ಹಾಕ್ಕೊಳ್ಳಿ. ಇದಕ್ಕೆ ಲಾಸ್ಟಲ್ಲಿ ನೀರು ಮಿಕ್ಸ್ ಮಾಡಬೇಕು, ಅದನ್ನು ತೋರಿಸ್ತೀನಿ. ಸೊ ಇವಾಗ ನಮಗೆ ಇಷ್ಟು ಮಸಾಲೆ ಸಿಕ್ಕಿದೆ. ಇವಾಗ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಜಾಸ್ತಿ ಎಣ್ಣೆ ಇದೆ ಅಂತ. ಇಲ್ಲ, ಅದು ಜಾಸ್ತಿ ಎಣ್ಣೆನೂ ಇಲ್ಲ ತುಪ್ಪನೂ ಇಲ್ಲ. ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಬರ್ತಾಯಿದ್ರೆ ಅದು ಮಸಾಲೆ ಒಳಗಡೆ ಫುಲ್ಲು ಅಬ್ಸರ್ವ್ ಆಗುತ್ತೆ. ಸೊ ಇದನ್ನು ತಳ ಕಚ್ಚದೇ ಇರೋ ಥರ ಇದನ್ನು ತಿರುವ್ತಾನೇ ಇರಬೇಕು. ಸೊ ಇದನ್ನು ನೀಟಾಗಿ ತಿರುವುದ್ರಿಂದ ಮಸಾಲೆ ಅಬ್ಸರ್ವ್ ಆಗುತ್ತೆ. ನಾನು ತೋರಿಸ್ಕೊಡ್ತೀನಿ. ಇದೇ ಥರ ನೀವು ನೀಟಾಗೆ ಇದನ್ನು ತೆರೆದುಕೊಳ್ಳಿ. ಸೊ ತಳನೂ ಕಚ್ಚಲ್ಲ, ಹಾಗೆ ಆ ಎಣ್ಣೆ ಮತ್ತು ತುಪ್ಪ ಮಸಾಲೆ ಒಳಗಡೆ ಅಬ್ಸರ್ವ್ ಆಗುತ್ತೆ. ಅದ್ರ ಜೊತೆಗೆ ಇವಾಗ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಹಾಕ್ತಾಯಿದ್ದೀವಿ, ಇದು ಫ್ಲೇವರ್ಗೋಸ್ಕರ. ಇದೇ ಟೈಮಲ್ಲಿ ಹಾಕಿ ತಿರುಗಿಕೊಂಡ್ರೆ ಅದು ಮಸಾಲೆಗೆ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಆದರೂ ಇದನ್ನು ನೀಟಾಗೆ ತಿರುಗ್ಕೋಬೇಕು. ಇವಾಗ ನೋಡಿ ಮಸಾಲೆ ಎಲ್ಲ ಅಬ್ಸರ್ವ್ ಮಾಡ್ಕೊಂಬಿಟ್ಟಿದೆ ತುಪ್ಪನ ಮತ್ತು ಎಣ್ಣೆನ, ಒಂಚೂರು ಜಾಸ್ತಿ ಅನ್ನಿಸ್ತಿಲ್ಲ. ಈ ಟೈಮಲ್ಲಿ ನಿಮಗೆ ತುಪ್ಪ ಅಡಿಷ್ನಲಾಗಿ ಬೇಕಾದರೆ ಹಾಕೋಬೋದು. ಈ ರೆಸಿಪಿಗೆ ಮೇನ್ ತುಪ್ಪನೇ, ನೀವು ಎಷ್ಟು ತುಪ್ಪ ಹಾಕ್ತಿರೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಈ ಥರನೇ ನೀವು ಟರ್ನ್ ಮಾಡ್ಕೊತಾ ಇದ್ದರೆ ಅದು ನೀಟಾಗಿ ಆಗುತ್ತೆ.
ಸೊ ಇವಾಗ ನನಗೆ ಇನ್ನೂ 1 ಸ್ಪೂನ್ ತುಪ್ಪ ಬೇಕು ಅನ್ನಿಸ್ತಾ ಇದೆ, ಇಲ್ಲಾಂದರೆ ಫುಲ್ಲು ಡ್ರೈ ಅನಿಸುತ್ತೆ. ಸೊ ನಾನೀಗ ಮತ್ತೆ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ನಿಮಗೆ ಆಲ್ಮೋಸ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು, ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ ಅಂತ. ಈಗ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇನ್ನೂ ಒಂದು 5 to 10 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ಮೇಲೆ ಈ ಥರ ಅದು ತುಪ್ಪ ಅಬ್ಸರ್ವ್ ಮಾಡಿಕೊಂಡು ಮತ್ತೆ ತುಪ್ಪ ಬಿಡುತ್ತೆ, ಅಬ್ಸರ್ವ್ ಮಾಡ್ಕೊಂಡಿರೋದಲ್ಲ. ಸೊ ಇದು ಇನ್ನೂ ಒಂಚೂರು ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗುತ್ತೆ. ಇದನ್ನು ಲೋ ಫ್ಲೇಮಲ್ಲೇ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ, ಹಾಗೆ ಕೈ ಬಿಡದೆ ಇರೋ ಥರ ಅವಾಗವಾಗ ಫ್ರೈ ಮಾಡ್ತಾಯಿರಿ. ಸೊ ನೋಡಿ ಇವಾಗ ಕಲರು ಚೇಂಜ್ ಆಗ್ತಿದೆ, ಎಣ್ಣೆನೂ ಬಿಟ್ಕೋತಾ ಇದೆ. ಇದು ಇನ್ನೂ ಒಂಚೂರು ಸ್ವಲ್ಪ ಇಂಟೆನ್ಸ್ ಆಗಿ ಅಂದರೆ ಡಾರ್ಕ್ ಕಲರ್ ಆಗಬೇಕು. ಆ ಕಲರ್ ಆಗೋ ತನಕ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ ಮೀಡಿಯಮ್ ಇಲ್ಲ ಹೈ ಇಟ್ಟರೆ ಏನಾಗುತ್ತೆ ಅಂದರೆ ಇದು ಬೇಗ ಸೀದೋಗ್ಬಿಡುತ್ತೆ, ಆಮೇಲೆ ಫ್ರೈ ಆಗಿರಲ್ಲ. ಸೊ ಇವಾಗ ಕಲರ್ ಚೇಂಜ್ ಆಗಿದೆ, ಅದಕ್ಕೆ ನಾನು ಆಗಲೇ ಹೇಳದ್ನಲ್ಲ ಮಿಕ್ಸಿಯಲ್ಲಿ ಮಿಕ್ಕಿರೋ ಮಸಾಲೆಗೆ ಅದಕ್ಕೆ ನೀರು ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಒಂದೇ ಸತಿ ಹಾಕ್ಕೊಂಡ್ರೆ ಫುಲ್ಲು ತೆಳ್ಳಗಾಗಿ ಹೋಗ್ಬಿಡುತ್ತೆ. ಸೊ ನೋಡಿಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡ್ಮೇಲೆ ಮತ್ತೆ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಇದು ತುಂಬ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ. ಸೊ ಯಾರು ಬೇಕಿದ್ರೂ ಟ್ರೈ ಮಾಡ್ಬೋದು. ಇದನ್ನು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಆ ತುಪ್ಪ ಎಲ್ಲ ಬಿಟ್ಟಿದೆಯಲ್ಲ ಅದು ನೀಟಾಗೆ ಹೊಂದ್ಕೋಬೇಕು ಮಸಾಲೆಗೆ. ಸೊ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದೇ ಟೈಮಲ್ಲಿ ನೀರು ಮಿಕ್ಸ್ ಮಾಡ್ಕೊಳ್ತಿರೋ ಟೈಮಲ್ಲೇ ನಿಮಗೆ ಅಕಸ್ಮಾತು ಉಪ್ಪು ಏನಾದ್ರು ಹೆಚ್ಚು ಕಮ್ಮಿ ಇದ್ದರೆ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಈಗಲೇ ಹಾಕ್ಕೋಬೋದು. ಈಗ ಉಪ್ಪು ನಾವು ಟೇಸ್ಟ್ ನೋಡಿದಾಗ ಸ್ವಲ್ಪ ಉಪ್ಪು ಬೇಕಿತ್ತು, ಉಪ್ಪು ಕಮ್ಮಿ ಇತ್ತು, ಉಪ್ಪು ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ. ಯಾಕಂದರೆ ನಾವು ಆವಾಗಲೇ ರುಬ್ಬ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ. ಸೊ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಮತ್ತು ಕನ್ಸಿಸ್ಟೆನ್ಸಿ ಈ ಟೈಮಲ್ಲಿ ಹಾಕ್ಕೊಂಡ್ರೆ ಸಾಕು. ಇವಾಗ ಇದನ್ನು ಮತ್ತೆ 1 to 2 ಮಿನಿಟ್ಸ್ ಮತ್ತೆ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಕುದಿಯೋಕ್ಕೆ ಬಿಡಬೇಕು. ಇವಾಗ ಆಲ್ಮೋಸ್ಟ್ ಎಲ್ಲ ಮಸಾಲೆ ತುಪ್ಪನ ಅಬ್ಸರ್ವ್ ಮಾಡ್ಕೋತಾ ಇದೆ. ಈ ಥರ ಟೈಮಲ್ಲಿ ಒಂಚೂರು ಆವಾಗಲೇ ಎಷ್ಟೊಂದು ಗೀ ಮತ್ತು ಎಣ್ಣೆ ಇರೋ ಥರ ಕಾಣ್ತಿತ್ತು. ಇವಾಗ ಎಲ್ಲ ಹೊಂದ್ಕೊಂಡಿದೆ ಮಸಾಲೆಗೆ. ಇದು ಒಂದು ಸತಿ ಹೊಂದ್ಕೊಂಡ್ಮೇಲೆ ಮತ್ತೆ ಈ ಥರ ಎಣ್ಣೆ ಬಿಡಲ್ಲ. ಸೊ ನೀವು ಆರಾಮಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಇದನ್ನೆಲ್ಲ ಇವಾಗ ಮಿಕ್ಸ್ ಆಗಿದೆ, ನಮಗೆ ಈ ಕನ್ಸಿಸ್ಟೆನ್ಸಿ ಸಾಕು. ಸ್ವಲ್ಪ ತಿಕ್ಕಾಗೆ ಇರಲಿ ಅಂತ ತಿಕ್ಕಾಗೆ ಮಾಡ್ಕೊಂಡಿದ್ದೀವಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಬೋದು. ಸೊ ಇದನ್ನೆಲ್ಲ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಆವಾಗಲೇ ಫ್ರೈ ಮಾಡಿ ಇದ್ವಲ್ಲ ಪನ್ನೀರು, ಆ ಪನ್ನೀರನ್ನ ಇವಾಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದೆಲ್ಲ ನೀಟಾಗಿ ಹೊಂದ್ಕೊಂಡ್ಮೇಲೆ ಸ್ವಲ್ಪ ಪನ್ನೀರ್ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದನ್ನು ಸರ್ವ್ ಮಾಡ್ಕೋತಾ ಇದ್ದೀವಿ. ಜೊತೆಗೆ ಕರಿಬೇವು ಸ್ವಲ್ಪ ಟೇಸ್ಟಿಗೆ ಅಂತ ಹಾಕ್ತಾಯಿದ್ದೀವಿ, ಹಸಿ ಕರಿಬೇವು ಹಾಕ್ತಾಯಿದ್ದೀವಿ. ಇದು ಫ್ಲೇವರ್ ಚೆನ್ನಾಗಿರುತ್ತೆ, ತಿನ್ಬೇಕಾದ್ರೆ ಸಿಕ್ಕಿದ್ರು ಅದು ಮಸಾಲೆ ಅಬ್ಸರ್ವ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೋಬೇಕಾದ್ರೆ ಫಸ್ಟೇ ಹಾಕ್ಕೋಬೇಕು ಅಂತೇನಿಲ್ಲ, ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಈಗ ಪನ್ನೀರ್ ಫ್ರೈ ಮಾಡ್ಕೊಂಡಿದ್ವಲ್ಲ, ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಳ್ಳೋಣ. ಇದು ತುಪ್ಪದಲ್ಲೇ ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ಕಚ್ಕೊಂಡಿರುತ್ತೆ, ಬಟ್ ನೋ ಪ್ರಾಬ್ಲಮ್. ಇದು ಗ್ರೇವಿಗೆ ಹಾಕಿದ ತಕ್ಷಣ ಅದು ನೀಟಾಗಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಇದನ್ನು ಪನ್ನೀರ್ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಕುದಿಸಿ, 5 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ಚೆನ್ನಾಗಿ ಕುದಿಸಿ. ಇದು ಚೆನ್ನಾಗಿ ಕುದಿಸಿದ ಮೇಲೆ ಒಂದು 1/2 hour ಇದನ್ನು ಬಿಟ್ಬಿಡಿ. ಸೊ ಪನ್ನೀರು ಆ ಫ್ಲೇವರ್ಸ್ನ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಮ್ಮ ಪನ್ನೀರ್ ಗೀ ರೋಸ್ಟ್ ರೆಸಿಪಿ ರೆಡಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿಯಾಗಿ ಕಾಣ್ತಾ ಇದೆ. ಸೊ ಇವತ್ತು ಯಾವ ರೆಸ್ಟೋರೆಂಟ್ಗಿಂತ ಕಮ್ಮಿ ಇಲ್ಲ ಈ ರೆಸಿಪಿ. ಸೊ ಇವಾಗ ಟೇಸ್ಟ್ ಮಾಡೋ ಟೈಮ್. ಸೊ ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಬಂದು ನೀರು ದೋಸೆ, ಇಲ್ಲಾಂದರೆ ಬಾಯ್ಲ್ಡ್ ರೈಸ್ ಜೊತೆನೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಮಸ್ಟ್ ಟ್ರೈ ರೆಸಿಪಿ. ಹಾಗೆ ಅಕಸ್ಮಾತ್ ಈ ರೆಸಿಪಿ ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.